ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತಾ ತ್ರಿಪುರ ಸುಂದರಿ ಶ್ರೀ ಲಲಿತಾಂಬಿಕೆಯ ಒಂದು ಅದ್ಭುತವಾದ ದಿವ್ಯ ರಹಸ್ಯ ಇದೆ. ಇಲ್ಲಿ ಬಹಳಷ್ಟು ವಿಚಾರಗಳನ್ನು, ಶಕ್ತಿ ದೇವತೆಯ ವಿಚಾರಗಳನ್ನು ಹೇಳಲಾಗಿದೆ. ಅದರಲ್ಲಿ ಇಂದು ನಿತ್ಯ ದೇವತೆಗಳ ತತ್ವ, ನಿತ್ಯ ದೇವತೆಗಳ ಒಂದು ಇದನ್ನು ಸ್ವಲ್ಪ ಮಟ್ಟಿಗೆ ನೋಡೋಣ. ಅದರ ತತ್ವ ಮತ್ತು ಅದರ ವಿಚಾರವಾಗಿ ವಿವರಣೆಯನ್ನು ನೋಡೋಣ. ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತೋಪಾಖ್ಯಾನ ಅಂತಕ್ಕಂಥದ್ದು ಮತ್ತು ಶ್ರೀವಿದ್ಯಾ ಪರಂಪರೆಯಲ್ಲಿ ಅತ್ಯಂತ ಪ್ರೊಫೌಂಡ್ ಅಂತಾರಲ್ಲ, ಗಂಭೀರವಾದ ಮತ್ತು ಬಹಳ ಸೂಕ್ಷ್ಮವಾದ ತತ್ವಗಳಲ್ಲಿ ಒಂದು ಅಂತಕ್ಕಂಥದ್ದು ನಿತ್ಯ ದೇವತೆಗಳು. ಈ ನಿತ್ಯ ದೇವತೆಗಳು ಕೇವಲ ದೇವಿಯ ಸಹಾಯಕ ರೀತಿ ಅಲ್ಲ, ಅವು ಆ ನಿತ್ಯ ದೇವತೆಗಳು ಕಾಲದ ಶಕ್ತಿಗಳು, ಚೈತನ್ಯದ ವಿಭಿನ್ನ ಸ್ಥಿತಿಗಳು, ದಿವ್ಯ ಕಲಾಶಕ್ತಿಗಳು ಮತ್ತು ಆತ್ಮಯಾತ್ರೆಯ ಮೋಕ್ಷದಾರಿಗಳಲ್ಲಿ ಹೋಗ್ತಕ್ಕಂಥ ಸೂಕ್ಷ್ಮ ಹಂತಗಳು ಅಂತಕ್ಕಂಥ ಇದನ್ನು ಇವೆಲ್ಲ ಬಹಳ ಆಳವಾದ ತಾತ್ವಿಕ ಅರ್ಥನ ಹೊಂದಿದೆ ಅಂತ ಹೇಳಬೇಕು. ನಿತ್ಯ ಅಂದರೆ ಶಾಶ್ವತ, ಅನಂತ, ಸದಾಕಾಲ ಇರುವ. ಆ ನಿತ್ಯ ದೇವತೆಗಳು ಅಂದರೆ ಶಾಶ್ವತ ದೈವಿಕ ಶಕ್ತಿಗಳು. ಅವುಗಳ ಮೂಲ ಯಾವುದಂದ್ರೆ ಶ್ರೀವಿದ್ಯಾ ತತ್ವದ ಪ್ರಕಾರ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಪರಾಶಕ್ತಿಯಿಂದ ನಿತ್ಯ ದೇವತೆಗಳು ಉದಯಿಸುತ್ತವೆ ಅಂತಕ್ಕಂಥದ್ದು. ಅವು ದೇವಿಯ ಕಾಲಶಕ್ತಿಗಳು, ಚಂದ್ರ ಕಲಾಶಕ್ತಿಗಳು, ಸೂಕ್ಷ್ಮ ಚೈತನ್ಯ ರೂಪಗಳು, ಆ ರೂಪಗಳಲ್ಲಿ ಇವೆ ಅಂತಕ್ಕಂಥದ್ದು. ಮತ್ತು ಚಂದ್ರ ಮತ್ತು ನಿತ್ಯ ದೇವತೆಗಳ ಹೇಗೆ ಅಂತಂದರೆ, ಚಂದ್ರನ 15 ಕಲೆಗಳೊಂದಿಗೆ ಒಂದು ಸಂಬಂಧ ಇರತಕ್ಕಂಥದ್ದು ಒಂದು. ಇನ್ನು ಅಮಾವಾಸ್ಯೆಯಿಂದ ಪೌರ್ಣಮಿವರೆಗೆ ಚಂದ್ರ ನಿಧಾನವಾಗಿ ಬೆಳೆಯುತ್ತಾನೆ, ವೃದ್ಧಿ ಚಂದ್ರ ಅಂತಾರಲ್ಲ. ಆಗ ಪೌರ್ಣಮಿಯಲ್ಲಿ ಸಂಪೂರ್ಣ ಪ್ರಕಾಶ ಹೊಂದುತ್ತಾನೆ. ಇದೇ ರೀತಿ ಆತ್ಮಚೈತನ್ಯವೂ ಕೂಡ ಅಜ್ಞಾನದಿಂದ ಸಂಪೂರ್ಣ ದಿವ್ಯ ಜ್ಞಾನಕ್ಕೆ ಸ್ವಲ್ಪ ಹಂತ ಹಂತವಾಗಿ ಮುಂದುವರಿತಾನೆ ಅಂತಕ್ಕಂಥದ್ದು. ಈ ನಿತ್ಯ ದೇವತೆಗಳು ವಿದ್ಯಾ ಪರಂಪರೆಯಲ್ಲಿ ಏನಂದರೆ, ಪ್ರಮುಖ ನಿತ್ಯ ದೇವತೆಗಳು ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಬೇರುಂಡ, ವಾಹಿನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲ ಪತಾಕ, ವಿಜಯ, ಸರ್ವಮಂಗಲ, ಜ್ವಾಲಾಮಾಲಿನಿ, ಚಿತ್ರ ಅಂತಕ್ಕಂಥದ್ದು. ಇದರೊಂದಿಗೆ ಷೋಡಶಿ ಅಂತಕ್ಕಂಥದ್ದು ಪರಮನಿತ್ಯ. ಈ 15 ನಿತ್ಯ ದೇವತೆಗಳಿಗಿಂತ ಮೇಲಿನ ಹಂತದ್ದು ಮಹಾನಿತ್ಯ ಅಥವಾ ಷೋಡಶಿ ಅಂತ ಕರೀತಾರೆ ಇದನ್ನು. ಆಕೆ ಸ್ವತಃ ಲಲಿತಾ ತ್ರಿಪುರ ಸುಂದರಿಯೇ. ಇನ್ನು ಚಂದ್ರಕಲೆಯ ತತ್ವ ಏನಂದರೆ, ಪುರಾಣ ಮತ್ತು ಶ್ರೀವಿದ್ಯಾ ತತ್ವದಲ್ಲಿ ಚಂದ್ರಮ ಮನಸೋಜಾತಃ ಅಂತಾರೆ. ಚಂದ್ರ ಮನಸ್ಸಿಗೆ ಬಹಳ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾನೆ ಅಂತಕ್ಕಂಥದ್ದು. ಈ ಚಂದ್ರನ ಬೆಳವಣಿಗೆ, ವೃದ್ಧಿ ಚಂದ್ರ, ಇದು ಸೂಚಿಸುವುದು ಚೈತನ್ಯದ ಒಂದು ರೀತಿಯ ವಿಕಾಸ, ಆತ್ಮಜ್ಞಾನದ ವಿಕಾಸ, ಆಂತರಿಕ ಪ್ರಕಾಶ ಹೆಚ್ಚಾಗುವುದು. ಅದನ್ನು ಚಂದ್ರನ ಬೆಳವಣಿಗೆ ತೋರಿಸುತ್ತೆ ಅಂತಕ್ಕಂಥದ್ದು. ಪ್ರತಿಯೊಂದು ಕೂಡ ಒಂಥರ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ರೀತಿಯಲ್ಲಿ ಇದನ್ನು ವಿವರಿಸಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಮುಖವಾದ ಅಂಶ. ಪ್ರತಿಯೊಂದು ಆ ನಿತ್ಯಾದೇವಿಯ ಅರ್ಥ ಏನಂದರೆ, ಕಾಮೇಶ್ವರಿ ಅಂದರೆ ಇಚ್ಛಾಶಕ್ತಿ, ದೈವಿಕ ಪ್ರೀತಿ ಕಾಮೇಶ್ವರಿ. ಭಗಮಾಲಿನಿ ಅಂದರೆ ಸೃಷ್ಟಿಯ ಸೌಂದರ್ಯ, ದಿವ್ಯ ಆಕರ್ಷಣೆ. ನಿತ್ಯಕ್ಲಿನ್ನ ಭಕ್ತಿಯಲ್ಲಿ ಕರಗುವ ಹೃದಯ. ಬೇರುಂಡ
ಭಯಂಕರ ಅಜ್ಞಾನವಾಸಿನಿ ನಾಶಿನಿ, ಅಜ್ಞಾನವನ್ನು ನಾಶ ಮಾಡ್ತಕ್ಕಂಥವಳು. ವಾಹಿನಿವಾಸಿನಿ, ಜ್ಞಾನಾಗ್ನಿ, ಮಹಾವಜ್ರೇಶ್ವರಿ, ಅಚಲ ಶಕ್ತಿ, ದಿವ್ಯ ದೃಢತೆ, ಶಿವದೂತಿ ಅಂದರೆ ಶಿವ ಚೈತನ್ಯದ ದೂತಿ, ತ್ವರಿತ, ಬಹಳ ವೇಗದಲ್ಲಿ ದೈವಿಕ ಅನುಗ್ರಹ ಕೊಡ್ತಕ್ಕಂಥವಳು. ಕುಲಸುಂದರಿ, ಕುಂಡಲಿನಿ ಮತ್ತು ಆಂತರಿಕ ಸೌಂದರ್ಯದ ಬಗ್ಗೆ ಈ ದೇವಿ. ನಿತ್ಯ ಅಂದರೆ ಶಾಶ್ವತ ಚೈತನ್ಯ. ನೀಲಪತಾಕ, ಅನಂತ ಆಕಾಶ ತತ್ವ. ವಿಜಯ, ಆತ್ಮಜ್ಞಾನದ ವಿಜಯ. ಸರ್ವಮಂಗಲ, ಶುಭ ಮತ್ತು ಸಮತೋಲನ. ಜ್ವಾಲಾ ಮಾಲಿನಿ, ಅಗ್ನಿಮಯ ಚೈತನ್ಯ. ಚಿತ್ರ ಅಂದರೆ ಬ್ರಹ್ಮಾಂಡದ ವೈವಿಧ್ಯಮಯ ಲೀಲಾ. ಇನ್ನು ಈ ದೇವತೆಗಳ ಮತ್ತು ಕಾಲ ಹೇಗೆ ಅಂದರೆ, ಈ ನಿತ್ಯ ದೇವತೆಗಳು ಕಾಲಶಕ್ತಿಗಳು ಕೂಡ ಆಗಿವೆ ಅಂತಕ್ಕಂಥದ್ದು. ಸಮಯ ಕೇವಲ ಗಡಿಯಾರದ ಅಳತೆ ಅಲ್ಲ, ಅದು ಒಂದು ರೀತಿಯ ಚೈತನ್ಯದ ಹರಿವು, ಒಂದು ರೀತಿಯ ಪರಿವರ್ತನೆಯ ಶಕ್ತಿ. ಇಟ್ ಈಸ್ ನಾಟ್ ಸೀನ್ ಆಸ್ ಅ ಟೈಮ್ ಕೀಪಿಂಗ್, ಇಟ್ ಈಸ್ ಸೀನ್ ಆಸ್ ಸಮ್ ಕೈಂಡ್ ಆಫ್ ಎ ಫ್ಲೋ ಆಫ್ ಚೈತನ್ಯ ಅಂತಕ್ಕಂಥದ್ದು. ಇನ್ನು ಶ್ರೀಚಕ್ರ ಮತ್ತು ನಿತ್ಯ ದೇವತೆಗಳಿಗೂ ಈ ಶ್ರೀಚಕ್ರದ ವಿವಿಧ ಆವರಣಗಳಲ್ಲಿ ಈ ನಿತ್ಯ ದೇವತೆಗಳ ಸ್ಥಾಪಿತವಾಗಿವೆ ಅಂತಕ್ಕಂಥದ್ದು. ಅರ್ಥ, ಶ್ರೀಚಕ್ರ ಚೈತನ್ಯದ ಜೀವಂತ ಮಂಡಲ ಅನ್ನುವ ಭಾವನೆಯಲ್ಲಿ. ಇನ್ನು ಮಾನವ ದೇಹ ಮತ್ತು ನಿತ್ಯ ದೇವತೆಗಳು ಹೇಗೆ ಅಂದರೆ, ಶ್ರೀ ವಿದ್ಯಾ ತತ್ವ ಹೇಳುವುದು ಮಾನವ ದೇಹದಲ್ಲಿಯೂ ಕೂಡ ನಿತ್ಯ ಶಕ್ತಿಗಳು ಸೂಕ್ಷ್ಮ ರೂಪದಲ್ಲಿ ಇರುತ್ತವೆ. ಆ ಕುಂಡಲಿನಿಯ ಒಂದು ಯಾತ್ರೆಯಲ್ಲಿ, ಕುಂಡಲಿನಿಯ ಇದರೊಳಗೆ ಔಪಾಸಕನಿಗೆ ವಿಭಿನ್ನ ಚೈತನ್ಯ ಹಂತಗಳನ್ನು ನಿತ್ಯ ದೇವತೆಗಳ ರೂಪದಲ್ಲಿ ಅವನು ಅನುಭವಿಸುತ್ತಾನೆ ಅಂತಕ್ಕಂಥದ್ದು. ಇನ್ನು ಉಪಾಸನೆಯ ಅರ್ಥ ಏನಂದರೆ, ನಿತ್ಯ ದೇವತೆಗಳ ಆರಾಧನೆ ಕೇವಲ ಹೊರಗಿನ ಪೂಜೆ ಅಲ್ಲ, ಅದು ಮನಸ್ಸಿನ ಶುದ್ಧೀಕರಣ, ಚೈತನ್ಯೋತ್ಪತ್ತಿ ಮತ್ತು ಆತ್ಮಜಾಗೃತಿ ಅಂತಕ್ಕಂಥದ್ದು. ಚೈತನ್ಯೋತ್ಪತ್ತಿ ಮತ್ತು ಆತ್ಮಜಾಗೃತಿ. ಇನ್ನು ನಿತ್ಯ ದೇವತೆಗಳು ಮತ್ತು ಮನಸ್ಸಿಗೂ ಒಂದು ಸಂಬಂಧ. ಪ್ರತಿಯೊಂದಕ್ಕೂ ನಿತ್ಯ ಮಾನವನ ಒಳಗಿನ ಒಂದು ಶಕ್ತಿಯ ಸಂಕೇತ ಅದು. ಉದಾಹರಣೆಗೆ ತ್ವರಿತ ಚಲನೆ, ವಿಜಯ, ಆತ್ಮವಿಶ್ವಾಸ, ಸರ್ವಮಂಗಲ, ಶಾಂತಿ ಅಂತಕ್ಕಂಥದ್ದು. ಇಲ್ಲಿ ಚಂದ್ರಚಕ್ರ ಮತ್ತು ಧ್ಯಾನ ಅಂತಕ್ಕಂಥದ್ದೊಂದು ಇದು. ಅಲ್ಲಿ ಶ್ರೀ ವಿದ್ಯಾ ಉಪಾಸಕರು ತಿಥಿಗಳು, ಚಂದ್ರಕಲೆಗಳು, ನಿತ್ಯ ದೇವತೆಗಳು ಇವುಗಳೊಂದಿಗೆ ಒಂದು ಧ್ಯಾನ ಸಂಬಂಧವನ್ನು ಏರ್ಪಡಿಸಿಕೊಳ್ಳುತ್ತಾರೆ. ನಿತ್ಯ ದೇವತೆಗಳ ಆಳವಾದ ರಹಸ್ಯ ಏನಂದರೆ, ಪುರಾಣದ ತಾತ್ವಿಕ ಸಂದೇಶ, ವಿಶ್ವವು ಒಂದು ರೀತಿಯ ಜಡ ಪದಾರ್ಥವಲ್ಲ, ಅದು ಜೀವಂತ ಚೈತನ್ಯ, ಅದು ನಿರಂತರ ಶಕ್ತಿ, ಅದು ಒಂದು ರೀತಿಯ ದಿವ್ಯ ಸ್ಪಂದನ ಅನ್ನುವ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಆಧುನಿಕ ದೃಷ್ಟಿಯಿಂದ ನೋಡೋದಾದರೆ, ಮಾಡರ್ನ್ ಫಿಲಸಾಫಿಕಲ್ ಇಂಟರ್ಪ್ರಿಟೇಷನಲ್ಲಿ ನಿತ್ಯ ದೇವತೆಗಳು ಒಂದು ರೀತಿಯ ಆರ್ಕಿಟೈಪ್ ಅಂತಾರಲ್ಲ, ಆರ್ಚಿಟೈಪ್ಸ್, ಕಾನ್ಷಿಯಸ್ನೆಸ್ ಎನರ್ಜೀಸ್, ಇನ್ನರ್ ಟ್ರಾನ್ಸ್ಫಾರ್ಮೇಟಿವ್ ಫೋರ್ಸಸ್, ಆ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಬೋದು. ಕೊನೆಯದಾಗಿ ನಿತ್ಯ ದೇವತೆಗಳ ಅಂತಿಮ ತತ್ವ ಏನಂದರೆ, ಎಲ್ಲ ನಿತ್ಯ ದೇವತೆಗಳು ಕೊನೆಯಲ್ಲಿ ಲಲಿತಾ ತ್ರಿಪುರ ಸುಂದರಿಯಲ್ಲೇ ಏಕೀಭವಿಸುತ್ತವೆ ಅಂತಕ್ಕಂಥದ್ದು. ಅಂದರೆ ಅನೇಕ ಶಕ್ತಿಗಳು ಒಂದು ಪರಾಶಕ್ತಿಯ ವಿಭಿನ್ನ ಕರಣಗಳು ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಭಾಗದಲ್ಲಿ ನಾವು ನೋಡಿದ್ದು ನಿತ್ಯ ದೇವತೆಗಳ ಅರ್ಥ, 15 ನಿತ್ಯ ದೇವತೆಗಳು, ಷೋಡಶಿ ತತ್ವ, ಚಂದ್ರಕಲೆಯ ರಹಸ್ಯ, ಶ್ರೀಚಕ್ರ ಸಂಬಂಧ, ಕುಂಡಲಿನಿ ಮತ್ತು ಚೈತನ್ಯ ಹಂತಗಳು, ಕಾಲ ಮತ್ತು ಶಕ್ತಿಯ ಸಂಬಂಧ, ಇವಿಷ್ಟನ್ನು ಈ 4ನೇ ಭಾಗದಲ್ಲಿ ನಾವು ನೋಡಿದ್ದೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ಪಂಚದಶಿ ಮತ್ತು ಷೋಡಶಿ ಮಂತ್ರ ರಹಸ್ಯವನ್ನು ನೋಡೋಣ. ಶ್ರೀ ವಿದ್ಯಾ ಉಪಾಸನೆಯ ಹಂತಗಳು ನೋಡೋಣ. ಕುಂಡಲಿನಿಯ ಸಂಪೂರ್ಣ ಯಾತ್ರೆ, ಲಲಿತಾ ಸಹಸ್ರನಾಮದ ಆಳವಾದ ತತ್ವ, ಇನ್ನು ಮುಂತಾದವು, ಲಲಿತಾ ಉಪಾಖ್ಯಾನದ ಪರಮ ಆಧ್ಯಾತ್ಮಿಕ ಸಂದೇಶ, ಈ ರೀತಿಯಾಗಿ ಹಲವಾರು ವಿವರಗಳನ್ನು ನೋಡೋಣ. ಅಲ್ಲಿ ತನಕ ನಮಸ್ಕಾರ ವೀಕ್ಷಕರೇ. ನಮ್ಮ ಚಾನೆಲ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸನ್ನು ನಮೂದಿಸಿ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.